ಸ್ನೇಹಿತರೆ, ಯಾವ ಒಂದು ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗದೆ, ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್, ಕರ್ನಾಟಕ ಒನ್ ಕೇಂದ್ರಗಳಿಗೆ ಹೋಗದೆ ನಾವು ಹೇಗೆ ಬಂದು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ನಮ್ಮ ಮೊಬೈಲ್ನಲ್ಲೇ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಲಿ ಅಥವಾ ಅನ್ನಭಾಗ್ಯ ಸ್ಕೀಮ್ನ ಒಂದು ಅಮೌಂಟ್ ಏನಿದೆ 170 ರೂಪೀಸ್, ಅದು ಬಂದುಬಿಟ್ಟು ನಮ್ಮ ಅಕೌಂಟ್ಗೆ ಬಂದಿದೆಯಾ ಇಲ್ವಾ, ಅಥವಾ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ಇವಾಗ ನಾವು ಪ್ರತಿ ಸರಿ ಬಂದುಬಿಟ್ಟು ನಮ್ಮ ಪ್ರತಿ ತಿಂಗಳು ಬಂದುಬಿಟ್ಟು ಗೃಹಲಕ್ಷ್ಮಿ ಅಮೌಂಟ್ ಹಾಕಿದಾರಾ ಇಲ್ವಾ ಅಂತ ನಾವು ಓಡಾಡಿ ಸುಸ್ತಾಗಿರ್ತೀವಿ. ನೋಡಿ, ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ತುಂಬ ಸಿಂಪಲಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೋಬೋದು. ಯಾವ ತಿಂಗಳು ಎಷ್ಟು ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಹೊಸ ಮಾಹಿತಿಗಳು ನಾವು ಬಂದ ತಕ್ಷಣ ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಬನ್ನಿ ಮಾಹಿತಿ ಹೊರಡೆ ಹೋಗೋಣ. ಸ್ನೇಹಿತರೆ, ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ DPT ಕರ್ನಾಟಕ ಆ್ಯಪ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟು ಒಂದು ಅಪ್ಲಿಕೇಶನ್ ಬರುತ್ತೆ, ಆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. DPT ಕರ್ನಾಟಕ ಅಂತ ಇರುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಎಂಟರ್ ಬಂದುಬಿಟ್ಟು ಈ ಥರ ಬರುತ್ತೆ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಬೇಕು. ಯಾರ ಒಂದು ಗೃಹಲಕ್ಷ್ಮಿ ಸ್ಕೀಮ್ನ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕುಟುಂಬದ ಯಜಮಾನಿಯ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಅವರ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆವಾಗ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ OTPನ ಎಂಟ್ರಿ ಮಾಡಿದ ಮೇಲೆ ಕ್ರಿಯೇಟ್ MPIN ಅಂತ ಕೇಳ್ತಾ ಇದೆ. ಇವಾಗ ನಿಮಗೆ ನೆನಪು ಇಟ್ಟುಕೊಳ್ಳುವಂತಹ ಒಂದು ಪಿನ್ನನ್ನು ನೀವು ಜನ್ರೇಟ್ ಮಾಡಬೇಕು. ಆ ಒಂದು ಪಿನ್ನನ್ನು ಬಂದು ಮತ್ತೆ ಕೂಡ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವರ ಒಂದು ಆಧಾರ್ ಡೀಟೇಲ್ ಫುಲ್ಲಾಗಿ ಫ್ಯಾಚ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಅವರ ಒಂದು ಆಧಾರ್ ಡೀಟೇಲ್ ಫುಲ್ಲಾಗಿ ಫ್ಯಾಚ್ ಆಗ್ತಾ ಇದೆ. ಅವರ ಒಂದು ಹೆಸರು, ಅವರ ಅಡ್ರೆಸ್, ಅವರ ಒಂದು ಪಿನ್ ಕೋಡ್ ಏನಿದೆ, ಅವರ ಜೆಂಡರ್, ಡೇಟ್ ಆಫ್ ಬರ್ತ್ ಎಲ್ಲ ಎಂಟ್ರಿ ಆಗಿರುತ್ತೆ. ಲಾಸ್ಟಲ್ಲಿ ಬಂದುಬಿಟ್ಟು ಮೊಬೈಲ್ ನಂಬರ್ ಮತ್ತೆ ಕೇಳ್ತಾ ಇದೆ. ಆ ಮೊಬೈಲ್ ಸಂಖ್ಯೆನ ನೀವು ಎಂಟರ್ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ಥರ ಮೇನ್ ಪೇಜ್ ಬಂದುಬಿಟ್ಟು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಅಂದರೆ ನಿಮ್ಮ ಒಂದು ಸರ್ಕಾರದ DBT ಅಮೌಂಟ್ ಬರಲಿಕ್ಕೆ ನಿಮ್ಮ ಆಧಾರ್ ಸಂಖ್ಯೆ ಯಾವ ಬ್ಯಾಂಕ್ ಜೊತೆ ಸೀಡಿಂಗ್ ಆಗಿದೆ, ಇದು ತುಂಬ ಮುಖ್ಯ. NPCI ಮ್ಯಾಪಿಂಗ್ ಪ್ರಾಬ್ಲಮ್ ಅಂತ ಸುಮಾರು ನೀವು ಕೇಳಿರ್ತೀರಲ್ವಾ. ಈ NPC ಮ್ಯಾಪಿಂಗ್ ಪ್ರಾಬ್ಲಮ್ ಇರೋದು ಏನಕ್ಕೆ ಅಂದರೆ, ನಿಮ್ಮ ಆಧಾರ್ ಸಂಖ್ಯೆ ಜೊತೆಗೆ ಯಾವ ಒಂದು ಬ್ಯಾಂಕು ಲಿಂಕ್ ಆಗಿಲ್ಲ ಅಂದರೆ ಆ ಥರ ಪ್ರಾಬ್ಲಮ್ ಬರುತ್ತೆ. ಈ ಒಂದು NPCI ಮ್ಯಾಪಿಂಗ್ ಪ್ರಾಬ್ಲಮ್ ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಈ ಸೀಡಿಂಗ್ ಆಧಾರ್ ಸ್ಟೇಟಸ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇವರ ಒಂದು ಆಧಾರ್ ಸಂಖ್ಯೆ ಬಂದುಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಜೊತೆಗೆ ಸೀಡಿಂಗ್ ಆಗಿದೆ, NPCI ಮ್ಯಾಪಿಂಗ್ ಆಗಿದೆ. ಆದ್ದರಿಂದ ಸರ್ಕಾರದ DPT ಮುಖಾಂತರ ಬರುವಂತಹ ಎಲ್ಲ ಒಂದು ಅಮೌಂಟ್ ಏನಿದೆ ಅದು ಬಂದುಬಿಟ್ಟು ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಕೆಲವೊಬ್ರು ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಇಟ್ಕೊಂಡಿರ್ತಾರೆ, ಇಲ್ಲ ಕಾವೇರಿ ಬ್ಯಾಂಕ್ ಇಟ್ಕೊಂಡಿರ್ತಾರೆ. ಅವರ ಒಂದು ಅಕೌಂಟ್ ಬಂದುಬಿಟ್ಟು NPCI ಮ್ಯಾಪಿಂಗ್ ಆಗಿರೋದು ಬೇರೆ ಯಾವುದೋ ಒಂದು ಬ್ಯಾಂಕಿಗಿದ್ದರೆ ನಿಮಗೆ ಈ ಒಂದು ಅಕೌಂಟ್ನಲ್ಲಿ ದುಡ್ಡು ಬರಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದರ ಮುಖಾಂತರ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ನ ಯೂಸ್ ಮಾಡಿ DPT ಕರ್ನಾಟಕನ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಫ್ಯೂಚರ್ನ ನಾವು ತಿಳ್ಕೊಬೋದು. ನಂತರ ನಮ್ಮ ಗೃಹಲಕ್ಷ್ಮಿ ಸ್ಟೇಟಸ್, ಪೇಮೆಂಟ್ ಸ್ಟೇಟಸ್ನ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಮೂರನೇ ಆಪ್ಷನ್ ನೋಡಿ, ಗೃಹಲಕ್ಷ್ಮಿ ಅಂತ ಇರುತ್ತೆ, ಅನ್ನಭಾಗ್ಯ ಸ್ಕೀಮ್ ಅಂತ ಇರುತ್ತೆ. ಇದರಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇವರಿಗೆ 2 ಸಾರಿ ಬಂದುಬಿಟ್ಟು ಈ 2000 ಅಮೌಂಟ್ ಬಂದುಬಿಟ್ಟು ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ. ಯಾವ ಡೇಟ್ನಲ್ಲಿ ಕ್ರೆಡಿಟ್ ಆಗಿದೆ ಅಂತ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಇದೇ ಥರ ಬಂದುಬಿಟ್ಟು ನಾವು ಪ್ರತಿಯೊಬ್ಬರ ಒಂದು ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ನ ಅಮೌಂಟ್ ಬಂದುಬಿಟ್ಟು ಎಷ್ಟು ಸರಿ ಬಂದಿದೆ, ಯಾವಾಗ ಬಂದಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ತಿಳ್ಕೊಬೋದು. ಯಾವ ಒಂದು ಕರ್ನಾಟಕ ಒನ್, ಗ್ರಾಮ ಒನ್ ಸೆಂಟರ್ಗಳಿಗೆ ನಾವು ಹೋಗಿ ನಾವು ಇದರ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಈ ಒಂದು DPT ಮುಖಾಂತರನೇ ನೀವು ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು. ಸ್ನೇಹಿತರೆ ನೋಡಿ, ನಂತರ ಅನ್ನಭಾಗ್ಯ ಸ್ಕೀಮ್ ಅಂತಿದೆ ನೋಡಿ. ಈ ಅನ್ನಭಾಗ್ಯ ಸ್ಕೀಮ್ ಬಂದುಬಿಟ್ಟು ಇವರಿಗೆ 3 ಸರಿ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಸಂಪೂರ್ಣ ಮಾಹಿತಿ ಈ ಥರ ತಿಳ್ಕೊಬೋದು. ನೀವು ಎಲ್ಲೂ ಓಡಾಡಬೇಕಾಗಿಲ್ಲ. ತುಂಬ ಸಿಂಪಲಾಗಿ ನೀವು ಈ ಒಂದು ಮಾಹಿತಿನ ತಿಳ್ಕೊಬೋದು. ಸ್ನೇಹಿತರೆ, ಇದೇ ಥರ ಹೊಸ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಮುಂದಿನ ದಿನಗಳಲ್ಲಿ ಏನೇ ಒಂದು ಹೊಸ ಮಾಹಿತಿ ಇದ್ದರೂ ಕೂಡ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ತಕ್ಷಣ ಹಾಕುವಂತಹ ವಿಡಿಯೋ ಬಂದುಬಿಟ್ಟು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಡಿ, ಸಂಪೂರ್ಣ ಮಾಹಿತಿ ಎಲ್ಲನೂ ಪ್ರತಿ ತಿಂಗಳು ಕೂಡ ನಿಮ್ಗೆ ಯಾವಾಗ ಅನಿಸುತ್ತೋ ಆವಾಗೆಲ್ಲ ಈ ಅಪ್ಲಿಕೇಶನ್ನ ಲಾಗಿನ್ ಮಾಡಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಗೃಹಲಕ್ಷ್ಮಿ ಅಂತ ಇರುತ್ತೆ, ಅನ್ನಭಾಗ್ಯ ಅಂತ ಇರುತ್ತೆ, ಬೇರೆ ಇತರೆ ಏನೇ ಒಂದು ಗೌರ್ಮೆಂಟ್ ಸ್ಕೀಮನ್ನು ನೀವು ಪಡ್ಕೊಂಡಿದ್ದೀರಾ, ಯಾವುದೇ ಒಂದು DPT ಅಮೌಂಟ್ ನಿಮಗೆ ಬರಬೇಕಾಗಿದೆ, ಅದರ ಸ್ಟೇಟಸ್ ಕೂಡ ಇಲ್ಲೇ ಕೂಡ ನೀವು ಚೆಕ್ ಮಾಡ್ಕೋಬೋದು ಬಂದಿದೆಯಾ ಇಲ್ವ ಅಂತ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.